ಅರ್ಚಕರಿಂದ ಸಂಬಳ ವಾಪಸ್ ಕೇಳಿದ ರಾಜ್ಯ ಸರ್ಕಾರದ ವಿಚಾರವಾಗಿ ವರದಿಯನ್ನ ಮಾಡಿತ್ತು ನಿಮ್ಮ ಪಬ್ಲಿಕ್ ಟಿವಿ. ಇದಾದ ಮೇಲೆ ಏನೇನು ಅಪ್ಡೇಟ್ ಆಗಿದೆ ಅಂತ ನೋಡ್ತಾ ಹೋಗೋಣ. ಪಬ್ಲಿಕ್ ಟಿವಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದು ವಿವಾದದ ಸ್ವರೂಪ ಪಡಿತಾ ಇದ್ದ ಹಾಗೆ ರಾಮಲಿಂಗಾರೆಡ್ಡಿ ಅವರ ಕಡೆಯಿಂದ ಸ್ಪಷ್ಟನೆ ಸಿಕ್ಕಿದೆ. ಪ್ರತಿ ವರ್ಷ ದೇವಸ್ಥಾನಕ್ಕೆ ಅಂದ್ರೆ ಅರ್ಚಕರ ಕೆಲಸವನ್ನ ನಿಭಾಯಿಸ್ತಾರಲ್ಲ ಅವರಿಗೆ ತಸ್ತಿಕ್ ಹಣ ಅಂತ ಕೊಡ್ತಾರೆ. ಅಂದ್ರೆ ಮುಜರಾಯಿ ಇಲಾಖೆ ಅಂಡರ್ ಅಲ್ಲಿ ಬರುವಂತಹ ದೇವಸ್ಥಾನಗಳನ್ನ ವರ್ಗೀಕರಣ ಮಾಡಿರುತ್ತೆ ಸರ್ಕಾರ. ABCD ಅಂತ ಅದರ ಆದಾಯಕ್ಕೆ ತಕ್ಕಂತೆ ವರ್ಗೀಕರಣ ಆಗಿರುತ್ತೆ. ಸೊ ಇಲ್ಲಿ ತಹಸೀಲ್ದಾರ್ ಅವರು ಹಣವನ್ನ ನಮೂದಿಸುವಂತಹ ಡೀಟೇಲ್ಸ್ ಅಲ್ಲಿ ಒಂದಷ್ಟು ಎಡವಟ್ಟುಗಳಾಗಿದೆ, ಒಂದಷ್ಟು ಗೊಂದಲ ಆಗಿರೋದು ನಿಜ ಅನ್ನೋದನ್ನ ಹೇಳ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವರು. ಹಿರೇಮಗಳೂರಿನ ಅರ್ಚಕರಿಗೆ ವೇತನವನ್ನ ತಡೆ ಹಿಡಿದು ನೋಟಿಸ್ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯ ಜೊತೆ ಮಾತನಾಡೋದಕ್ಕೆ ಖುದ್ದು ಸಚಿವರೇ ಇದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಯಾಕೆ ಹೀಗಾಯ್ತು? ಪ್ರತಿ ವರ್ಷ ತಸ್ತಿಕ್ ಹಣವನ್ನ ನಮ್ಮ ಮುಜರಾಯಿ ದೇವಸ್ಥಾನಗಳಿಗೆ ಕೊಡ್ತಾರೆ. 2013ರಲ್ಲಿ 24,000 ತಸ್ತಿಕ್ ಹಣ ಇತ್ತು. ಅವರು ತಹಸೀಲ್ದಾರ್ ಏನು ಮಾಡಿದ್ದಾರೆ, 24,000 ಕೊಡೋ ಬದಲು 90,000 ಕೊಟ್ಬಿಟ್ಟಿದ್ದಾರೆ. 90,000 ಕೊಟ್ಬಿಟ್ಟಿದ್ದಾರೆ. ಅದು ತಹಸೀಲ್ದಾರ್ ತಪ್ಪೇ ಹೊರತು ಕಣ್ಣನ್ನವ್ರ ತಪ್ಪೇನೂ ಇಲ್ಲ. ಅವರ ಹಣ ಕಳಿಸ್ರು, ಇವ್ರು ಖರ್ಚು ಮಾಡಿದ್ದಾರೆ ಅಲ್ವಾ. ಅದರಿಂದ ನನಗೂ ಮಾಹಿತಿ ಬೆಳಿಗ್ಗೆ ಯಾರೋ ಟಿ ವಿನವ್ರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಹೆಡ್ ಆಫೀಸ್ ಫೋನ್ ಮಾಡಿದಾಗ ಅಲ್ಲಿ ಮಾಹಿತಿ ತಗೊಂಡು ಇವತ್ತು ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಇದರಲ್ಲಿ ಕಣ್ಣನ್ನವ್ರದ್ದು ಯಾವ ತಪ್ಪು ಇಲ್ಲ. ತಹಸೀಲ್ದಾರ್ ಅವರು 24,000 ಕೊಡೋದನ್ನು 90,000 ಕೊಟ್ಟಿದ್ದಾರೆ. ಅದರಿಂದ ಅವ್ರ ತಪ್ಪೇನಿದೆ ಇದರಲ್ಲಿ? ಈಗ ತಹಶೀಲ್ದಾರ್ ಅವ್ರದ್ದೇ ತಪ್ಪು, ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಈ ಸಮಸ್ಯೆ ಆಗಿರೋದಾ ಹೇಗೆ ಸರ್? ಈಗ ಅವ್ರು ವಾಪಸ್ ಕೊಡಿ ಅಂದರೆ ಅವ್ರು ಹೆಂಗೆ ಕೊಡೋಕೆ ಬರುತ್ತೆ? ಖರ್ಚು ಮಾಡ್ಕೊಂಡಿರ್ತಾರೆ. ಈಗ ತಹಸೀಲ್ದಾರು ಎಕ್ಸಸ್ ಕೊಟ್ಟಿದ್ದಾರೋ ತಹಸೀಲ್ದಾರಿಂದ ಹಿಡ್ಕೋಬೇಕಷ್ಟೇ. ಈಗ ತಹಸೀಲ್ದಾರ್ ಅವರಿಂದನೇ ಈ ಹಣವನ್ನು ವಸೂಲಿ ಮಾಡ್ತಾರೆ, ಮಾಡಬೇಕಾಗುತ್ತೆ. ಎಕ್ಸಸ್ ಯಾರು ಕೊಟ್ಟರು? ತಹಸೀಲ್ದಾರ್ ಕೊಟ್ಟರು, ಅವರಿಂದ ಮಾಡ್ಕೋಬೇಕು ಹೊರತು ಕಣ್ಣನ್ನವ್ರಿಗೆ ಕೇಳಬಾರ್ದು. ನಾನು ಆಯುಕ್ತ ಹತ್ರ ಮಾತಾಡ್ತೀನಿ, ಕಣ್ಣನ್ನವ್ರದ್ದು ಯಾವ ತಪ್ಪು ಇಲ್ಲ ಅಂತೇಳಿ ನಾವು ಮುಜರಾಯಿ ಆಯುಕ್ತರಿಗೆ ಹೇಳಿ ಆ ನೋಟಿಸ್ ವಾಪಸ್ ಪಡೆಯೋದು ಕೇಳ್ತೀನಿ. ಈಗ ತಹಶೀಲ್ದಾರ್ ಅವರೇ ಈ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಅಂತ, ಸೊ ಈಗ ಅವರಿಂದನೇ ಹಣ ವಸೂಲಿಗೆ ಇಲಾಖೆ ಕೂಡ ಮುಂದಾಗಿದೆ. ಅವರೇ ಮಾಡ್ಕೋಬೇಕಾಗುತ್ತೆ. ತಹಶೀಲ್ದಾರ್ಗೆ ಏನಾದರೂ ಪತ್ರ ಬರೆಯುವಂಥದ್ದು ಇಲಾಖೆಯಿಂದ ಆಗುತ್ತಾ ಸರ್? ಇಲ್ಲ, ಅದು ಮಾಡ್ಕೊಳ್ತಾರೆ ಬಿಡಿ. ಜಿಲ್ಲಾಧಿಕಾರಿಗಳಿರ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿರ್ತಾರಲ್ಲ, ಅವ್ರಿಗೆ ನಮ್ಮ ಆಯುಕ್ತರಿಂದ ಒಂದು ಇದು ಪತ್ರ ಬರೆಸ್ತೀನಿ. ಈಗ ಮತ್ತೊಂದು ಕಡೆ ಒಂದಿಷ್ಟು ಅಪಸ್ವರಗಳು ಅಥವಾ ವಿರೋಧಗಳು ವ್ಯಕ್ತವಾಗ್ತಾ ಇದ್ದಾವೆ ಸರ್. ದೇವಸ್ಥಾನಗಳಿಗೆ ಆದಾಯ ಕಡಿಮೆ ಆಗಿದೆ, ಸೊ ಹೀಗಾಗಿ ರಾಜ್ಯ ಸರ್ಕಾರ ದೇವಸ್ಥಾನಗಳಿಗೆ ಇನ್ನು ಅರ್ಚಕರಿಗೆ ಕೊಡ್ತಾ ಇರುವಂತಹ ಆ ಹಣವನ್ನ, ವೇತನವನ್ನ ವಾಪಸ್ ಪಡಿತಾ ಇದ್ದಾರೆ ಅನ್ನುವಂಥದ್ದು. ಯಾರೋ ತಲೆ ಸರಿ ಇಲ್ದಿರೋರು ಆ ರೀತಿ ಮಾತಾಡ್ತಾರೆ ಅಷ್ಟೇ. ನಮ್ಮಲ್ಲಿ 34,000 ದೇವಸ್ಥಾನ ಇದೆ. ಅವರಿಗೆ ತಸ್ತಿಕ್ ಹಣ ಅಂತ ಕೊಡ್ತೀವಿ, ಸ್ಯಾಲ್ರೀಸ್ ಅಂತ ಏನೂ ಕೊಡೋಕೆ ಹೋಗೋದಿಲ್ಲ. ತಸ್ತಿಕ್ ಹಣ ಅಂತ ನಾವು ಕೊಡ್ತೀವಿ ಅಷ್ಟೇ. ಅದು ಎಷ್ಟು ಗೊತ್ತಾ? ತಸ್ತಿಕ್ ಹಣ 2013 ನಮ್ಮ ಸರ್ಕಾರ ಬರೋವರೆಗೂ ಕೇವಲ 12,000 ಇತ್ತು. ಆಮೇಲೆ ಫಸ್ಟ್ ಬಡ್ಜೆಟ್ 13ರಲ್ಲಿ ಸಿದ್ದರಾಮಯ್ಯನವರು 24,000 ಮಾಡಿದ್ರು. 2015ಕ್ಕೆ ಇನ್ನು 12,000 ಸೇರಿಸಿ 36,000 ಮಾಡಿದ್ರು. 2017ಕ್ಕೆ 36,000 ಜೊತೆಗೆ 12,000 ಸೇರಿಸಿ 48,000 ಮಾಡಿದ್ರು. ಆಮೇಲೆ ಮೊನ್ನೆ ನಮ್ಮ ಸರ್ಕಾರ ಬಂದ ಮೇಲೆ 48,000ದಿಂದ 12,000 ಸೇರಿಸಿ 60,000 ಮಾಡಿದ್ರು. 12,000ದಿಂದ 60,000 ಮಾಡಿದ್ದು ನಮ್ಮ ಸರ್ಕಾರ. ಆಮೇಲೆ ಈ ಸ್ಯಾಲ್ರೀಸ್ ಅಂತಲ್ಲ, ಇದು ತಸ್ತಿಕ್ ಹಣ ಅಷ್ಟೇ. ಈಗ ನಮ್ಮಲ್ಲಿ ಒಂದು 50,000 ಜನ ಅರ್ಚಕರಿದ್ದಾರೆ, 35,000 ದೇವಸ್ಥಾನ ಇದೆ. ಒಂದು ದೇವಸ್ಥಾನದಲ್ಲಿ ತಹಸೀಲ್ದಾರ್ ಮಾಡಿರ್ತಕ್ಕಂಥ ತಪ್ಪಿಂದ ಇದಾಗಿದೆ. ಯಾರೋ ವಿರೋಧ ಪಕ್ಷದವರು ತಲೆ ಇಲ್ದಿರೋರು ಮಾತಾಡ್ತಾರೆ ಅಷ್ಟೇ. ಈಗ ಸರ್ಕಾರದ ಸೂಚನೆಯ ಮೇರೆಗೆ ಜಿಲ್ಲಾಡಳಿತ ನೋಟಿಸ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ.
ನಾನು ಆಗಲೇ ಹೇಳಿದ್ನಲ್ಲ, ಯಾರೋ ತಲೆ ಕೆಟ್ಟವರು ಆ ರೀತಿ ಹೇಳ್ತಾರೆ ಅಷ್ಟೇ. ಓಕೆ 35 ಸಾವಿರ ದೇವಸ್ಥಾನ ಇದೆ, 50,000 ಜನ ಅರ್ಚಕರಿದ್ದಾರೆ. ಯಾರೋ ಒಬ್ಬರು ಕೊಟ್ಬಿಟ್ರೆ ಸರ್ಕಾರದವರೆಗೆ ಅವ್ರು ಕೊಡಿ ಅಂತ ಹೇಳ್ತಾರ? ಈ ತಲೆ ಸರಿ ಇಲ್ದಿರೋರು ಆ ರೀತಿ ಮಾತಾಡ್ತಾರೆ. ಈಗ ಕಣ್ಣನವರು ಕೂಡ ತೀವ್ರ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಸರ್. ರಾಜ್ಯ ತಪ್ಪಿಲ್ಲ, ಕಣ್ಣನ್ನವ್ರದ್ದು ಯಾವ ತಪ್ಪು ಇಲ್ಲ. 24,000 ಬರೋ ಜಾಗದಲ್ಲಿ 90,000 ಬಂತು. ಸರ್ಕಾರ ಏನೋ ಕೊಟ್ಟಿರ್ಬೋದು ಅಂತ ತಗೊಂಡು ಖರ್ಚು ಮಾಡ್ಕೊಂಡಿರ್ತಾರೆ. ಅವರಲ್ಲಿ ತಪ್ಪು ಕಂಡು ಹಿಡಿಯೋಕೆ ಆಗೋದಿಲ್ಲ. ಕೊಟ್ಟಿರ್ತಕ್ಕಂಥ ತಹಸೀಲ್ದಾರ್ ತಪ್ಪು ಅಷ್ಟೇ. ತಮ್ಮ ಗಮನಕ್ಕೆ ಇಲಾಖೆ ಅಧಿಕಾರಿಗಳೇ ತಂದ್ರ ಸರ್ ಅಥವಾ ಟಿ ವಿನವ್ರು ಯಾರೋ ಫೋನ್ ಮಾಡಿದ್ರು, ಕಣ್ಣನ್ನವ್ರು ನನಗೆ ನೇರವಾಗಿ ಮಾತಾಡಿದ್ರೆ ಮುಗಿದೋಗಿತ್ತು, ಈ ಥರ ಆಗಿದೆ ಸೆಟ್ರೇಟ್ ಮಾಡಿ ಅಂತ. ಏನಕ್ಕೆ ಟಿ ವಿಗಳಿಗೆ ಹೋದ್ರೆ ನನಗೂ ಗೊತ್ತಾಗಲಿಲ್ಲ. ಮಾತಾಡಿದ್ರಿ ಸರ್? ನಿಮ್ದು ಇಲ್ಲ, ಯಾವುದೋ ಟಿ ವಿನಲ್ಲಿ ನಾನು ಮಾತಾಡ್ತಾ ಇದ್ದಾಗ ಅವರು ಆ ಕಡೆಯಿಂದ ಮಾತಾಡಿದ್ರು. ಇದು ಸಚಿವರ ಮಾತು. ಈಗಾಗಲೇ ಇದು ತಹಶೀಲ್ದಾರ್ ಅವರ ಎಡವಟ್ಟಿನಿಂದಾಗಿ ಆಗಿರುವಂತಹ ಘಟನೆ ಇದು. ಆದ್ರೆ ಇಲ್ಲಿ ಕಣ್ಣನವರ ಯಾವುದೇ ತಪ್ಪಿಲ್ಲ. ಜೊತೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಕೂಡ ಮಾತನಾಡ್ತೀನಿ ಅನ್ನುವಂಥದ್ದನ್ನ ಸಚಿವರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.